ನಾನು ನಿಮ್ಮ ಏಕನಾಥ್. ಇವತ್ತಿನ ಹೊಸ ಒಂದು ಪ್ರಶ್ನೆ ನಮ್ಮ ಹೊಸ ಕಲಾವಿದರ ಜೊತೆ ಕೇಳೋಕೆ ಬಂದಿದ್ದೀನಿ. ಏನಪ್ಪ ಪ್ರಶ್ನೆ ಅಂದರೆ, ನೀರಲ್ಲಿ ಮುಳುಗಲ್ಲ, ಬೆಂಕಿಯಲ್ಲಿ ಸುಡಲ್ಲ, ಕಲ್ಲಲ್ಲ, ಆದರೆ ಇದು ಇಲ್ಲದವರು ಯಾರೂ ಇಲ್ಲ. ದಟ್ ಈಸ್ ಅ ಕ್ವಶನ್. ನಾನು ಯಾರು ಅಂತ ಉತ್ತರನ ಯೋಚನೆ ಮಾಡೋಕ್ಕೆ ತಲೆಗೆ ಕೆಲಸ ಕೊಡಿ. ವಸ್ತು ಅಲ್ಲ, ಆದ್ರೂ ಇಲ್ಲದವರು ಯಾರೂ ಇಲ್ಲ. ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ಗಾಳಿ ಆಗಲ್ಲ, ನಮ್ಮ ಜೊತೆ ಇರುತ್ತೆ. ಆದರೂ ಒಂದು 5 ನಿಮಿಷ ಒಳಬಿಟ್ಟೆ ಕ್ವಶನ್ ಕೇಳಿದವ್ರಿಗೆ ಖುಷಿ ಆಗೋದು ಏನಕ್ಕಂದರೆ, ಅವ್ರು ಕೇಳಿದ ಕೂಡ ಆನ್ಸರ್ ಹೇಳಿರಲ್ಲ, ಯೋಚನೆ ಮಾಡ್ತಾರಲ್ಲ, ಅವಾಗ ಕ್ವಶನ್ ಕೇಳಿದವ್ರಿಗೆ ತುಂಬ ಖುಷಿ ಆಗ್ತಿರುತ್ತೆ. ಯಾಕಂದರೆ ಅವ್ರ ತಲೆಗೆ ಒಳಬಿಟ್ಟೆ ಅಂತ. ಸರ್ ಆದರೂ ಹೇಳಿ ಸರ್, ಇವರು ಅದ್ಭುತ ಪ್ರಶ್ನೆಗಾರರು, ನನಗೂ ತುಂಬ ತಲೆ ಕೆಡಿಸಿದ್ರು. ಆದರೆ ನಾನು ಇವರಿಗೆ ತಲೆ ಕೆಡಿಸುವಂಥ ಪ್ರಶ್ನೆಗಳನ್ನ ಕೇಳಿ ನಾನು ಒಂದು ಕೇಳ್ತೇನೆ ಆಮೇಲೆ ಹೇಳಿ. ಇಟ್ ಈಸ್ ಹ್ಯಾವ್ ಟು ಗೆಸ್. ಯಾಕಂದರೆ ಇದು ಇಲ್ಲದವರಿಲ್ಲ. ಅಂದರೆ ಬೆಂಕಿಯಲ್ಲಿ ಸುಡಲ್ಲ, ನೀರಲ್ಲಿ ಮುಳುಗೋದೇ ಇಲ್ಲ, ಆದರೆ ಕಲ್ಲಲ್ಲ, ಮೂಳೆ ಸುಟ್ಟು ಬರ್ನಾಗಿ ಬೂದಿ ಆಗುತ್ತೆ. ಕಲ್ಲಲ್ಲ, ಬಟ್ ಇದು ಇಲ್ಲದವರಿಲ್ಲ. ದಟ್ ಈಸ್ ಅ ಒಗ್ಗಟ್ಟು. ಇದು ಒಗ್ಗಟ್ಟು ಅಂತ ಹೇಳ್ತಾರಲ್ಲ, ಒಗ್ಗಟ್ಟುಗಳು. ಬಟ್ ನಿಮ್ಮ ಹತ್ರನೇ ಇವಾಗಲೂ ಇದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ಬೋದು. ಆದರೂ ಈ ಉತ್ತರ ನೀವಾದ್ರೂ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಬೆರಳಂತೂ ಅಲ್ವೇ ಅಲ್ಲ, ನೆರಳು. ಇದು ಬ್ಯಾಕ್ ಗ್ರೌಂಡ್ ಇಂದ ವಾಯ್ಸ್ ಬರ್ತಾ ಇದೆ. ಅಶರೀರ ವಾಣಿಗಳಿಗೆ ಸ್ಟಾಪ್ ಮಾಡ್ತೀನಿ. ಉತ್ತರ ಇವ್ರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ ಮೇಡಮ್. ಆದ್ರೂ ಇವರು ಯಾರು ಕೊಡದಿರುವಂತ ಬಹುಮಾನ ನಾನು ಕೊಡ್ತೀನಿ. ಇದೇ ಬಹುಮಾನ ಮೇಡಮ್. ಕೊಡಿ ಬೇಗ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡೋ ಲೈಕ್, ಶೇರ್, ಕಮೆಂಟ್ ನನಗೆ ಮೋಟಿವೇಶನಲ್ ಆಗಿರುತ್ತೆ. ಬಾಯ್.